ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗು ಅಂತ ಹೇಳ್ಬೋದು. ಸೊಪ್ಪೆಲ್ಲ ಉಪಯೋಗಿಸಿ ಮಾಡೋದ್ರಿಂದ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ಚಳಿಗಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫಸ್ಟು ಒಂದು ಸ್ವಲ್ಪ ಪಾಲಕ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಾಗಷ್ಟು ಪಾಲಕ್ನ ಈ ಥರ ಎಲೆಗಳನ್ನೆಲ್ಲ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು, ಮೇಯ್ನಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಒಂದು 5 ರಿಂದ 6 ಈರುಳ್ಳಿನ ಈ ಥರ ಉದ್ದುದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ಖಾರ ನಿಮ್ಮ ಅನುಗುಣವಾಗಿ ನೋಡಿಕೊಂಡು ಸೇರಿಸ್ಕೋಬೋದು. ಉಪ್ಪಾದಮೇಲೆ ಅಚ್ಕಾರದ ಪುಡಿನ ಸೇರಿಸಿ ಈರುಳ್ಳಿಲಿ ನೀರಿನಾಂಶ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದನೇ ಪಕೋಡ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗುತ್ತೆ. ದಪ್ಪ ದಪ್ಪ ಈರುಳ್ಳಿ ಎಲ್ಲ ಸಣ್ಣ ಸಣ್ಣ ಪೀಸ್ ಆಗುತ್ತಲ್ಲ ಇವಾಗ ಈ ಥರ ಮಿಕ್ಸ್ ಮಾಡೋದ್ರಿಂದ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಹದವಾಗಿ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಕೈಯಲ್ಲಿ ಈ ಥರ ಬಿಗಿಯಿಂದ ಪ್ರೆಸ್ ಮಾಡಿ ಈ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಇವಾಗ ಕಲಿಸ್ಕೊಂಡಿದ್ದಾಯಿತು. ನಂತರ ಸೊಪ್ಪುಗಳನ್ನ ತೊಗೊಂಡಿದ್ವಲ್ಲ, ನೀವು ಇದಕ್ಕೆ ಯಾವ ಥರ ಸೊಪ್ಪಿದೆ ನಿಮ್ಮ ಮನೇಲಿ ಆ ಥರ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪಾಲಕ್ಕು, ಕೊತ್ತಂಬರಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ನೀವು ಸಬ್ಬಕ್ಕಿ ಕೂಡ ಸೇರಿಸ್ಬೋದು, ಹಾಗೆ ಅರಿವೆ ಸೊಪ್ಪು ಆ ಥರನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಆ ಸೊಪ್ಪೆಲ್ಲನೂ ಕೂಡ ಸೇರಿಸಿ ನಂತರ ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸು ಏನು ಪೌಡ್ರ್ ಹಾಕ್ತಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಕಡಲೆ ಹಸಿಟ್ಟು ಹಾಗೆಯೇ ಅಕ್ಕಿ ಹಸಿಟ್ಟು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಪಕೋಡ ಆಗಿರೋದ್ರಿಂದ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಾಗೆ ಒಳಗಡೆ ಸಾಫ್ಟ್ನೆಸ್ ಅಷ್ಟು ಬರಲ್ಲ. ಇದು ಪಕೋಡ ಆಗಿರೋದ್ರಿಂದ ಕರ್ಮ ಅನ್ನಂಗಿರುತ್ತಲ್ಲ, ಹಾಗಾಗಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಕೋಬೇಡಿ, ಹಾಗೆಯೇ ಮಿಕ್ಸ್ ಮಾಡಿ. ಯಾಕಂದರೆ ಈರುಳ್ಳಿ ನೀರು ಇರುತ್ತಲ್ಲ, ಹಾಗಾಗಿ ನನಗೆ ಇವಾಗ ಇನ್ನೊಂದು ಸ್ವಲ್ಪ ಇಡಬೇಕು ಅನಿಸ್ತು. ಒಂದು ಬೌಲಲ್ಲಿ ನಾನು ಒಂದು 3/4 ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂಚೂರು ನೀರನ್ನ ಚುಮ್ಮಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಅದ ನೋಡಿಕೊಂಡು ಆದಷ್ಟು ಗಟ್ಟಿ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಪಕೋಡ. ಬೋಂಡ ಥರ ಆದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಇಷ್ಟು ಗಟ್ಟಿ ಆದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ವಿ. ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿತ್ತು, ನೋಡ್ಬೋದು. ಇವಾಗ ಒಂದೊಂದನೇ ಪಕೋಡನ ಬಿಡ್ತಾ ಹೋಗೋಣ. ಈ ಥರ ನೀವು ಕೈಯಲ್ಲೇ ಬಿಡ್ಬೋದು, ಇಲ್ಲ ಸ್ಪೂನಲ್ಲಾದರೂ ಬಿಡ್ಬೋದು. ಆದಷ್ಟು ಕೈಯಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಕೈಯಲ್ಲೇ ಬಿಟ್ಟಿದ್ದೀನಿ. ನಿಮ್ಗೆ ಯಾವ ಥರ ಅನುಕೂಲ ಆ ಥರ ನೋಡ್ಕೊಂಡು ಬಿಡಿ. ಒಂದೊಂದನೇ ಪಕೋಡನ ಕರ್ಕೊಂಡ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ನಮಗೆ ಪಕೋಡ ರೆಡಿ ಆಗೋಗ್ಬಿಡುತ್ತೆ. ಚಳಿಗೆ ಈ ಥರ ಮನೇಲಿ ಸಾಯಂಕಾಲ ಟೈಮಲ್ಲಿ ಟೀ ಜೊತೆಗೋ ಅಥವಾ ಊಟಕ್ಕೆ ರಸಮ್ಗೆ ಏನಾದ್ರೂ ಸೈಡ್ ಡಿಶ್ಗೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಸೊಪ್ಪೆಲ್ಲ ತಿಂದೇ ಹೋದರೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಇವಾಗ ನೋಡ್ತಾ ಇರ್ಬೋದು, ಗೋಲ್ಡನ್ ಕಲರ್ ಆಗ್ತಾ ಬರ್ತು. ಈ ಸ್ಟೇಜಿಗೆ ಬಂದಮೇಲೆ ನಾವು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನಂತರ ಎಲ್ಲ ಬೋಂಡಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು 2ನೇ ಬ್ಯಾಚು ಕೂಡ ಅದೇ ಥರನೇ ಕರೆದು ಎತ್ತಿಟ್ಕೊಂಡ್ವಿ. ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಮುಂಚೆನೇ ಹೇಳ್ದಂಗೆ ನೀವು ಸೊಪ್ಪನ್ನ ಯಾವ ಸೊಪ್ಪು ಬೇಕಾದ್ರೂ ಸೇರಿಸ್ಕೋಬೋದು, ಮಿಕ್ಸ್ ಸೊಪ್ಪು ಎಲ್ಲನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪಾಲಕ್ ಒಂದನ್ನ ಹಾಕಿ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಪಾಲಕ್ಕು. ನೋಡ್ಬೋದು, ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ನೋಡ್ತಾ ಇರ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.